ನಿನ್ನಲ್ಲಿ ಯುದ್ಧ ಮಾಡಿ ಸೋತು ನೆರೆಯಲ್ಲಿ ಮೂರ್ಛಾಗತರಾಗಿದ್ದಾರೆ. ತಿಳಿದೇ ನಾನು ಬಂದವ. ಮೊದಲು ಯುದ್ಧಕ್ಕೆ ಸಿದ್ಧವಾಗಬೇಕಿದ್ದರೆ ಆದಿಯಲ್ಲಿಯೋ ಅಥವಾ ಯುದ್ಧದ ಅಂತ್ಯದಲ್ಲಿಯೋ ವಿರೋಧಿಯ ಪರಿಚಯ ಮಾಡಿಕೊಳ್ಳಬೇಕು. ಹಾಗಾಗಿ ನಿನ್ನನ್ನು ವಿಚಾರಿಸ್ತಾ ಇದ್ದೇನೆ. ನೀರ್ಯಾರು, ಎಲ್ಲಿಂದ ಬಂದವಳು, ನಿನ್ನ ತಂದೆ ತಾಯಿದ್ದೀರಿ ಯಾರು, ದೇಶಕ್ಕೆ ಕಾರಣ ಏನು ಹೇಳು. ಯುದ್ಧ ಮಧ್ಯದಲ್ಲಿ ಬಂದಂತಹ ನೀನು ಯಾರು ಏನು ಎಂದು ವಿಚಾರಿಸುತ್ತಿದೆಯಲ್ಲ, ವಿಚಾರಿಸುವ ಪಾರುಪತ್ಯವನ್ನು ಕೊಟ್ಟವರು ನಿನಗೆ ಯಾರು? ವಿಚಾರಿಸುವುದಕ್ಕೆ ನೀನು ರಜತಪುರ ವಿಚಾರವನ್ನ ಕೇಳಿದ್ರೆ ನಿನ್ನ ಶ್ರದ್ಧೆಗೆ ಹೋಗ್ತಾ ಇತ್ತು. ಹೇಳು. ಬಂದು ನಿಂತರೂ ನನ್ನನ್ನು ಆಕೃತಿಯಲ್ಲಿ ಗುರುತಿಸುವುದಕ್ಕಾಗದೆ ಹೋಯಿತು. ನಾನು ಯಾರು ಏನು ಎನ್ನುವುದು ಪ್ರತ್ಯಕ್ಷವಾಗಿ ಚಿತ್ರಣವನ್ನ ಅಳೆದವರು ಪ್ರಶ್ನಿಸಬೇಕಾದ ಅಗತ್ಯ ಇಲ್ಲ. ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ನನ್ನ ಬಗ್ಗೆ ತಿಳಿದದ್ದು ಕಡಿಮೆ ಆಯಿತು. ನೀನು ಬಂದು ಸೇರಿರುವಂತಹದ್ದು ರಜತಾದ್ರಿ ಬೆಳ್ಳಿ ಬೆಟ್ಟ, ಈ ರಜತಪುರ ನಿವಾಸ. ಹೆಸರು ಈಶ. ನನ್ನ ಪರಿಚಯವನ್ನು, ನನ್ನ ವ್ಯಕ್ತಿತ್ವವನ್ನು, ದೈವತ್ವವನ್ನು ಗುರುತಿಸದೆ ನೀನಿಲ್ಲಿವರೆಗೆ ಬಂದಿದ್ಯಲ್ಲ, ಯಾರಿದಕ್ಕೆ ಉದ್ದೇಶ? ಅದಕ್ಕರನ್ನು ಪರಮಭಿರುವುದು ನೀನು ಈಶನ, ಶಂಕರನ, ಶಂಭುವ ಕೇಳಿ